ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನರಸಿಂಹಸ್ವಾಮಿಯ ಮೂಲ ಸ್ಥಳವಾದ ಅಹೋಬಿಲಂ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಅಹೋಬಿಲಂ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಪೂರ್ವ ಘಟ್ಟಗಳ ಶ್ರೇಣಿಯ ಭವ್ಯ ಬೆಟ್ಟಗಳ ನಡುವೆ ಇದೆ. ಪರಮಾತ್ಮನು ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಕೊಂದು ತನ್ನ ಮಹಾನ್ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಭಗವಾನ್ ನರಸಿಂಹನಾಗಿ ಅವತರಿಸಿದ್ದು ಇಲ್ಲಿಯೇ. ಇದು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಇದನ್ನು ತಿರುಸಿಂಗವೇಲ್ ಕುಂದ್ರಂ ಎಂದು ಕರೆಯುತ್ತಾರೆ. ಅಹೋಬಿಲಂ ಭಗವಂತನಿಂದ ಕೊಲ್ಲಲ್ಪಟ್ಟ ರಾಕ್ಷಸ ರಾಜ ಹಿರಣ್ಯಕಶಿಪುವಿನ ವಾಸಸ್ಥಾನವಾಗಿತ್ತು ಎಂದು ಬ್ರಹ್ಮಾಂಡ ಪುರಾಣ ಹೇಳುತ್ತದೆ. ಅಹೋಬಿಲಂ ಎಂಬ ಮಹಾಶಕ್ತಿ ಪರಮಾತ್ಮನು ಅರ್ಧ ಸಿಂಹ ಮತ್ತು ಅರ್ಧ ಮಾನವನಾಗಿ ಭಗವಾನ್ ನರಸಿಂಹ ದೇವನಾಗಿ ಅವತರಿಸಿದಾಗ ಅವನು ಹಿರಣ್ಯಕಶಿಪುವನ್ನು ತುಂಡುಗಳಾಗಿ ಹರಿದು ಹಾಕಿದನು. ಈ ಅದ್ಭುತ ಕಾಲಕ್ಷೇಪವನ್ನು ವೀಕ್ಷಿಸಿದ ದೇವತೆಗಳು ಭಗವಾನ್ ನರಸಿಂಹನನ್ನು ಅಹೋಬಲ ಎಂದು, ಅಂದರೆ ಮಹಾಶಕ್ತಿ ಎಂದು ಹೊಗಳಿದರು. ನರಸಿಂಹದೇವನ ದರ್ಶನ ಪಡೆಯಲು ಗರುಡನು ಸಾವಿರಾರು ವರ್ಷಗಳ ಕಾಲ ನಲ್ಲಮಲೈ ಬೆಟ್ಟಗಳ ಶ್ರೇಣಿಯಲ್ಲಿರುವ ಒಂದು ಪರ್ವತದ ಮೇಲೆ ಧ್ಯಾನ ಮಾಡಿದನು. ಅವನ ಧ್ಯಾನದಿಂದ ಸಂತಸಗೊಂಡ ಭಗವಂತ ಹತ್ತಿರದ ಗುಹೆಯಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡನು. ನಂತರ ಗರುಡನಿಗೆ ಈ ಗುಹೆಯ ಸ್ಥಳದ ಬಗ್ಗೆ ತಿಳಿಸಲಾಯಿತು. ಅವನು ಇಲ್ಲಿಗೆ ತಲುಪಿ ಭಗವಂತನ ದರ್ಶನ ಪಡೆದನು. ಅವನು ಆಯ್ದ ಶ್ಲೋಕಗಳಿಂದ ಭಗವಂತನನ್ನು ಪೂಜಿಸಿದನು ಮತ್ತು ಭಗವಂತನ ದರ್ಶನ ಪಡೆದು ಆತನನ್ನು ಪೂಜಿಸಿದ ನಂತರ ಗರುಡನು ತನ್ನನ್ನು ತಾನು ಧನ್ಯನೆಂದು ಪರಿಗಣಿಸಿದನು ಮತ್ತು ಹೀಗಾಗಿ ಈ ಸ್ಥಳವು ಅಹೋಬಿಲಂ ಎಂದು ಕರೆಯಲ್ಪಟ್ಟಿತು. ಗರುಡನು ತಪಸ್ಸು ಮಾಡಿದ ಪರ್ವತವನ್ನು ಗರುಡಾಚಲ, ಗರುಡಾದ್ರಿ ಮತ್ತು ಗರುಡಶೈಲಂ ಎಂದು ಕರೆಯಲಾಗುತ್ತದೆ. ಅಹೋಬಿಲಂನಲ್ಲಿರುವ ನವನರಸಿಂಹ ದೇವಾಲಯಗಳು. ಅಹೋಬಿಲಂನಲ್ಲಿ ನರಸಿಂಹ ದೇವರ 9 ದೇವಾಲಯಗಳಿದ್ದು ಅವು ಭಗವಂತನ ಸ್ವಯಂ ವ್ಯಕ್ತ ದೇವತೆಗಳನ್ನು ಹೊಂದಿವೆ. 9 ದೇವತೆಗಳೆಂದರೆ ಶ್ರೀ ಜ್ವಾಲಾ ನರಸಿಂಹ, ಶ್ರೀ ಅಹೋಬಿಲ ನರಸಿಂಹ, ಶ್ರೀ ಮಲೋಲ ನರಸಿಂಹ, ಶ್ರೀ ಕ್ರೋಡ ನರಸಿಂಹ, ಶ್ರೀ ಕಾರಂಜ ನರಸಿಂಹ, ಶ್ರೀ ಭಾರ್ಗವ ನರಸಿಂಹ, ಶ್ರೀ ಯೋಗಾನಂದ ನರಸಿಂಹ, ಶ್ರೀ ಕ್ಷಾತ್ರಾವತ ನರಸಿಂಹ ಮತ್ತು ಶ್ರೀ ಪವನ ನರಸಿಂಹ. ಶ್ರೀ ಅಹೋಬಿಲಂ ನರಸಿಂಹ. ಅಹೋಬಿಲಂನಲ್ಲಿರುವ 9 ದೇವಸ್ಥಾನಗಳಲ್ಲಿ ಇದು ಪ್ರಮುಖ ಮತ್ತು ಅತ್ಯಂತ ಹಳೆಯ ದೇವಾಲಯವಾಗಿದೆ. ಅಹೋಬಿಲ ನರಸಿಂಹ ಈ ಶಾಲಿಗ್ರಾಮ ರೂಪವು ಉಗ್ರ ಮತ್ತು ಸುಖಾಸನ ಭಂಗಿಯಲ್ಲಿದೆ. ಶ್ರೀ ಕ್ರೋಡ ನರಸಿಂಹ. ಈ ಕ್ರೋಡ ನರಸಿಂಹನನ್ನು ಭಕ್ತರು ವರಾಹ ನರಸಿಂಹ ಎಂದು ಕೂಡ ವೈಭವೀಕರಿಸುತ್ತಾರೆ. ಇದು ಹಂದಿಯ ಮುಖವನ್ನು ಹೊಂದಿರುವ ಭಗವಂತನ ವಿಶೇಷ ರೂಪವಾಗಿದೆ. ಈ ಕ್ರೋಡ ನರಸಿಂಹನ ಜೊತೆಗೆ ಈ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನವನ್ನು ಸಹ ಪಡೆಯಬಹುದು. ಶ್ರೀ ಮಲೋಲ ನರಸಿಂಹ. ಲಕ್ಷ್ಮೀ ದೇವಿಯು ಇರುವುದರಿಂದ ಇಲ್ಲಿನ ನರಸಿಂಹ ದೇವರು ಶಾಂತರೂಪದಲ್ಲಿದ್ದಾರೆ. ಮಾ ಎಂದರೆ ತಾಯಿ ಲಕ್ಷ್ಮಿ ಮತ್ತು ಲೋಲ ಎಂದರೆ ಪ್ರಿಯ. ಪರಮಾತ್ಮ ನರಸಿಂಹನು ತಾಯಿ ಲಕ್ಷ್ಮಿಗೆ ಪ್ರಿಯನಾಗಿರುವುದರಿಂದ ಮಲೋಲ ನರಸಿಂಹ ಎಂದು ವೈಭವೀಕರಿಸಲ್ಪಟ್ಟಿದ್ದಾರೆ. ಶ್ರೀ ಜ್ವಾಲಾ ನರಸಿಂಹ. ಇಲ್ಲಿನ ನರಸಿಂಹ ದೇವರು ಹಿರಣ್ಯಕಶಿಪುವನ್ನು ತನ್ನ ಹೊಳೆಯುವ ಉಗುರುಗಳಿಂದ ಹರಿದು ಹಾಕಿರುವುದನ್ನು ಕಾಣಬಹುದು. ಭಗವಂತನ ಇನ್ನೂ 2 ರೂಪಗಳಿವೆ. ಸ್ತಂಭದಿಂದ ಹೊರಹೊಮ್ಮುವ ಸ್ಥಾಣು ನರಸಿಂಹ ಮತ್ತು ಹಿರಣ್ಯಕಶಿಪುವಿನೊಂದಿಗೆ ಹೋರಾಡುವ ವೀರನರಸಿಂಹ. ಈ ದೇವಾಲಯದ ಬಳಿ
ರಕ್ತಕುಂಡ ತೀರ್ಥ ಎಂಬ ಸಣ್ಣ ಕೊಳವಿದೆ. ಇಲ್ಲಿ ನರಸಿಂಹ ದೇವರು ತಮ್ಮ ರಕ್ತಸಿಕ್ತ ಕೈಗಳನ್ನು ತೊಳೆದರು. ಆದ್ದರಿಂದ ಈ ಕುಂಡದ ನೀರಿನ ಬಣ್ಣವು ಕೆಂಪು ಬಣ್ಣಕ್ಕೆ ತಿರುಗಿತು. ಇಂದೂ ಸಹ ಈ ತೀರ್ಥದ ಸುತ್ತಲೂ ಕೆಂಪು ಕಲೆಗಳನ್ನು ಕಾಣಬಹುದು. ಈ ತೀರ್ಥದ ನೀರು ಸ್ಫಟಿಕ ಸ್ಪಷ್ಟವಾಗಿದೆ ಮತ್ತು ತುಂಬ ಸಿಹಿಯಾಗಿರುತ್ತದೆ. ಶ್ರೀ ಯೋಗಾನಂದ ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದ ನಂತರ ಭಗವಾನ್ ನರಸಿಂಹ ದೇವರು ಪ್ರಹ್ಲಾದನಿಗೆ ಅಭ್ಯಾಸ ಮಾಡಲು ಕೆಲವು ಯೋಗ ಭಂಗಿಗಳನ್ನು ಕಲಿಸಿದರು. ಭಗವಂತನ ಈ ರೂಪವು ಪದ್ಮಾಸನದಲ್ಲಿ ಕುಳಿತು ಕಾಲುಗಳ ಸುತ್ತಲೂ ಯೋಗ ಪಟ್ಟವನ್ನು ಹೊಂದಿದೆ. ಶ್ರೀ ಛತ್ರವತ ನರಸಿಂಹ ಈ ಭಗವಂತ ತುಂಬ ವಿಶಿಷ್ಟವಾದದ್ದು, ಏಕೆಂದರೆ ಅವನ ಮುಖದಲ್ಲಿ ಬಹಳ ಸುಂದರವಾದ ಅಗಲವಾದ ನಗುವಿದೆ. ಭಗವಂತನನ್ನು ಒಂದು ಅರಳಿ ಮರದ ಕೆಳಗೆ ಪೂಜಿಸಲಾಗುವುದರಿಂದ ಮುಳ್ಳಿನ ಆಶಯಗಳಿಂದ ಸುತ್ತುವರೆದಿದ್ದರಿಂದ ಅವನು ಛತ್ರವತ ನರಸಿಂಹ ಎಂದು ಪ್ರಸಿದ್ಧನಾಗಿದ್ದಾನೆ. ಭಗವಂತನ ಎಡಗೈ ತಾಳಮುದ್ರೆಯಲ್ಲಿದೆ. ಶ್ರೀ ಪವನ ನರಸಿಂಹ ಈ ದೇವಾಲಯವು ಪವನ ನದಿಯ ದಡದಲ್ಲಿದೆ ಮತ್ತು ಆದ್ದರಿಂದ ಭಗವಂತನನ್ನು ಪವನ ನರಸಿಂಹ ಎಂದು ಕರೆಯಲಾಗುತ್ತದೆ. 9 ನರಸಿಂಹ ದೇವಾಲಯಗಳಲ್ಲಿ ಇದು ಭಗವಂತನ ಅತ್ಯಂತ ಶಾಂತಯುತ ರೂಪವಾಗಿದೆ. ಶ್ರೀ ಭಾರ್ಗವ ನರಸಿಂಹ ಇದು ಅಹೋಬಿಲಂನಲ್ಲಿರುವ ಭಗವಾನ್ ನರಸಿಂಹನ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಪವಿತ್ರ ಪುಷ್ಕರ ತೀರ್ಥಕ್ಕೆ ಸಮವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೀರ್ಥದ ದಡದಲ್ಲಿದೆ. ಪರಶುರಾಮನು ಈ ಕುಂಡದಲ್ಲಿ ಸ್ನಾನ ಮಾಡಿ ಭಾರ್ಗವ ನರಸಿಂಹನ ಪೂಜೆಗೆ ಈ ನೀರನ್ನು ಬಳಸುತ್ತಿದ್ದನು ಎಂದು ನಂಬಿಕೆ ಇದೆ. ಶ್ರೀ ಕಾರಂಜ ನರಸಿಂಹ ನರಸಿಂಹ ದೇವರ ವಿಗ್ರಹವು ಕಾರಂಜ ಮರದ ಕೆಳಗೆ ಇರುವುದರಿಂದ ಅವನನ್ನು ಕಾರಂಜ ನರಸಿಂಹ ಎಂದು ಕರೆಯಲಾಗುತ್ತದೆ. ಕಾರಂಜ ಮರವನ್ನು ಸ್ಥಳೀಯ ಭಾಷೆಯಲ್ಲಿ ಹೊಂಗೆ ಮರ ಎಂದು ಕರೆಯುತ್ತಾರೆ. ಅವನು ಸಾರಂಗ ಎಂಬ ಬಿಲ್ಲನ್ನು ಹಿಡಿದಿರುವುದರಿಂದ ಅವನನ್ನು ಸಾರಂಗ ನರಸಿಂಹ ಎಂದು ಕೂಡ ಕರೆಯಲಾಗುತ್ತದೆ. ಅಹೋಬಿಲಂನಲ್ಲಿರುವ ಇತರ ದರ್ಶನ ಸ್ಥಳಗಳು ಉಗ್ರಸ್ತಂಭ ಈ ಪರ್ವತವು ಭಗವಾನ್ ನರಸಿಂಹ ಕಾಣಿಸಿಕೊಂಡ ಸ್ತಂಭದ ಅವಶೇಷವಾಗಿದೆ. ಭಗವಾನ್ ಸ್ತಂಭದಿಂದ ಹೊರಬಂದಾಗ ಈ ಸ್ತಂಭವು ತುಂಡು ತುಂಡಾಯಿತು ಎಂದು ಹೇಳಲಾಗುತ್ತದೆ. ಇದನ್ನು ಉಕ್ಕು ಸ್ತಂಭ ಎಂದು ಕರೆಯಲಾಗುತ್ತದೆ. ಪ್ರಹ್ಲಾದ ಮೆಟ್ಟು ಅಥವಾ ಪ್ರಹ್ಲಾದ ಬಡಿ ಈ ಗುಹೆಯ ಸುತ್ತಲೂ ಪ್ರಹ್ಲಾದ ಮಹಾರಾಜನು ಬಂಡೆಗಳ ಮೇಲೆ ಓಂ ನಮೋ ನಾರಾಯಣ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆದನು. ಭಕ್ತರು ಆ ಲೌಕಿಕ ಅಕ್ಷರಗಳನ್ನು ಇಂದಿಗೂ ಉಳಿಸಿಕೊಳ್ಳಬಹುದು. ಈ ಗುಹೆಯಲ್ಲಿ ಶ್ರೀ ಯೋಗ ನರಸಿಂಹ, ಶ್ರೀ ಸುದರ್ಶನ ಮತ್ತು ಶ್ರೀ ನಾರಾಯಣ ಮೂರ್ತಿಯ ದರ್ಶನವನ್ನು ಪಡೆಯಬಹುದು. ಶ್ರೀ ಪ್ರಹ್ಲಾದವರದ ದೇವಸ್ಥಾನ ಶ್ರೀ ಪ್ರಹ್ಲಾದವರದ ದೇವಸ್ಥಾನವು ಕೆಳ ಅಹೋಬಿಲಂನಲ್ಲಿದೆ. ಇಲ್ಲಿ ನರಸಿಂಹ ದೇವರು ಪ್ರಹ್ಲಾದ ಮಹಾರಾಜನನ್ನು ಆಶೀರ್ವದಿಸಿದ್ದಾರೆ. ತಿರುಪತಿಯಲ್ಲಿರುವ ಶ್ರೀ ಶ್ರೀನಿವಾಸ ಗೋವಿಂದನ ಕುಟುಂಬ ದೇವತೆ ಅಹೋಬಿಲಂನಲ್ಲಿರುವ ನರಸಿಂಹದೇವರು. ಭಗವಂತ ಉಗ್ರ ರೂಪದಲ್ಲಿದ್ದ ಕಾರಣ ಶ್ರೀನಿವಾಸನು ಭಗವಂತನ ವಿಗ್ರಹವನ್ನು ಶಾಂತ ರೂಪದಲ್ಲಿ ಸ್ಥಾಪಿಸಿ ಪದ್ಮಾವತಿ ದೇವಿಯೊಂದಿಗೆ ವಿವಾಹವಾಗುವ ಮೊದಲು ಪೂಜಿಸಿದನು. ಅಹೋಬಿಲಂ ದೇವಾಲಯದ ಸಮಯ ಮೇಲಿನ ಅಹೋಬಿಲಂ ಮತ್ತು ಕೆಳಗಿನ ಅಹೋಬಿಲಂನಲ್ಲಿರುವ ದೇವಾಲಯಗಳು ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ತೆರೆದಿರುತ್ತವೆ ಮತ್ತು ಮಧ್ಯಾಹ್ನ 1 ಗಂಟೆ ಊಟದ ಅಂತರವಿರುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಅಹೋಬಿಲಂನ ಕುರಿತು ಸಾಕಷ್ಟು ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.